ಅಜಯ್ ಅವ್ರಿಗೆ ಕತೆ ಒಪ್ಸೋದು ಕಷ್ಟ. ಅಜಯ್ ಅವ್ರಿಗೆ ಕನ್ವೆ ಆಗೋವರೆಗೂ ಅವ್ರು ಒಪ್ಪೋದಿಲ್ಲ ಕತೆನ. ಸೊ ಈ ಕತೆ ಒಪ್ಪಿದ್ರು. ಒಪ್ಪಿ ಆದಮೇಲೆ ಪವನ್ ಅವ್ರು ಹೇಳ್ದಂತಲೇ ಸಿನಿಮಾ ಮಾಡಿದ್ರು. ಅದು ನೀವು ಸಿನಿಮಾ ನೋಡಿರ್ತೀರಿ. ಅಲ್ಲ, ಹೇಳಿರೋದಕ್ಕಿಂತ ಅದು ಇಂಪ್ಯಾಕ್ಟ್ ಆಯಿತು ಇನ್ನು. ಅಲ್ಲಲ್ಲ, ನೀವು ಊಹೆನೂ ಮಾಡ್ಕೊಳಕ್ಕಾಗದೆ ಅಷ್ಟು ದೊಡ್ಡ ಮಟ್ಟಕ್ಕೆ ಅದು ಬೆಳೆದು ನಿಂತಿದೆ. ಬಿಕಾಸ್ ಅವರು ಕಥೆ ಅನ್ನೋದು ಮಾಡಿದಾಗ ಬರೀ ಆ್ಯಸ್ ಎ ರೈಟರ್ ಬಂದಿರತಕ್ಕಂಥವ್ರು. ಎಸ್. ಅವರಿಗೆ ಆ ಬಜೆಟಿನ ಸೀಮಿತಗಳಿರುತ್ತವಲ್ಲ, ಅದು ಎಷ್ಟಾಗುತ್ತೆ, ಏನಾಗುತ್ತೆ, ಜಾಸ್ತಿ ಆಗುತ್ತೆ, ಕಡಿಮೆ ಆಗುತ್ತೆ, ಅಲ್ಲ ಗೊತ್ತಿರಲ್ಲ ಅನ್ನೋದಕ್ಕಿಂತ ಒಬ್ಬ ರೈಟರ್ ಯಾವಾಗ ಪ್ಯೂರ್ ಇರ್ತಾನಂದ್ರೆ ಅದನ್ನ ಯೋಚನೆ ಮಾಡದೆ ಬರೀತಾನೆ. ಓಕೆ ಓಕೆ, ಇವಾಗ ಒಬ್ಬ ಹೀರೋ ಸಿಕ್ಕಿದ್ದಾನೆ, ಅವನಿಗೆ ಇಷ್ಟು ಕೋಟಿ ಮಾರ್ಕೆಟ್ ಇದೆ ಅಂತಂದಾಗ ಬೇಕಂತಾನೆ ಅದನ್ನ ಇನ್ಕ್ರೀಸ್ ಮಾಡಿದಾಗ ನೀವು ಕಥೆಗೆ ಅಲ್ಲೂ ಕೂಡ ರಾಂಗ್ ಜಸ್ಟಿಸ್ ಆಗ್ತಾ ಇದೆ. ಕರೆಕ್ಟ್. ಈಗ ಬಡತನ ತೋರಿಸ್ಬೇಕಂದ್ರೆ ನೀವು ಬಡತನನೇ ತೋರಿಸ್ಬೇಕು, ನೀವು ಗುಡಿಸ್ಲು ತೋರಿಸ್ಬೇಕಂದ್ರೆ ಗುಡಿಸ್ಲೇ ತೋರಿಸ್ಬೇಕು. ಬಜೆಟ್ ಜಾಸ್ತಿ ಇದೆ ಅಂತ ಚಿನ್ನದ ಗುಡಿಸ್ಲು ಹಾಕೋಕ್ಕಾಗಲ್ಲ. ನಿಜ. ಸೊ ಇಲ್ಲಿ ಅವ್ರು ಮಾಡಿರ್ತಕ್ಕಂಥ ಕಥೆ ನಂಗೆ ಇಷ್ಟ ಆಗಿದ್ದೇನೆಂದ್ರೆ ಇದು ಈ ಹೀರೋಗೆ ಆ ಹೀರೋಗೆ ಅಂತಲ್ಲ, ಪಾತ್ರಗಳನ್ನ ಇಟ್ಕೊಂಡು ಬರೆದಿದ್ರು. ಆ ಕಥೆ ಹೆಂಗೆ ಕನ್ಸ್ಟ್ರಕ್ಷನ್ ಆಗಿದೆ ಅಂದರೆ ಜಸ್ಟ್ ಅಂದರೆ ಮೋರ್ ಆಫ್ ಪರ್ಫಾರ್ಮೆನ್ಸ್ ಓರಿಯೆಂಟೆಡ್, ಅದಕ್ಕೆ ಜಸ್ಟಿಸ್ ಬೇಕಾಗಿದ್ದು.